ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ಸ್ಪೆಷಲ್ ಮೇವು ಮಗನ ಕಾವು. ನಾನು ಕೀರ್ತಿಶ್ರೀ. ಆರ್ಜೆಡಿ ನಾಯಕ ಲಾಲು ಪ್ರಸಾದ್ ಯಾದವ್ ಪುತ್ರ ಮತ್ತೆ ಸುದ್ದಿಯಲ್ಲಿದ್ದಾನೆ. ಆ ಜೂನಿಯರ್ ಲಾಲು ಕದ್ದು ಮುಚ್ಚಿ ಹಾಲು ಕುಡಿದು ಸಿಕ್ಕಿಬಿದ್ದಿದ್ದಾನೆ. ಐಶ್ವರ್ಯ ರೈ ಅಂತ ಮಡದಿ ಇದ್ರೂ ಅಪ್ಸರೆ ಅಂತ ಅನುಷ್ಕಾ ಯಾದವ್ಗೆ ಸೋತು ಶರಣಾಗಿದ್ದಾನೆ. ಆಕೆಯ ಕಣ್ಣೋಟಕ್ಕೆ ಬಳಕುವ ಮೈಮಾಟಕ್ಕೆ ಮರಳಾಗಿ 12 ವರ್ಷದಿಂದ ಪ್ರೀತಿಯ ದಾಸನಾಗಿದ್ದ. ತನ್ನ ತಾಜಾ ಕಹಾನಿಯನ್ನ ತಾನೇ ಪೋಸ್ಟ್ ಮಾಡಿ ಪಕ್ಷದಿಂದ ಕಿಕ್ಔಟ್ ಆಗಿದ್ದಾನೆ. ಮೇವು ತಿಂದು ಮೆತ್ತಗಾಗಿದ್ದ ಲಾಲು ಮಗನ ಕಾವು ನೋಡಿ ಕಂಗಾಲಾಗಿದ್ದಾನೆ. ಅಷ್ಟಕ್ಕೂ ಏನಿದು ಬಿಹಾರ ರಾಜಕೀಯದ ಕೃಷ್ಣನ ಕತೆ ಅಂತೀರಾ? ಎಲ್ಲಿದೆ ನೋಡಿ. ಕೃಷ್ಣ ಕೃಷ್ಣ ಕಾಪಾಡಪ್ಪ ಕೃಷ್ಣ. ಈತನೇ ನೋಡಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ. ಈತನ ಕೊಳಲಿನ ನಾದಮಯಕ್ಕೆ ಗೋವುಗಳ ಹಿಂಡು ಹಿಂದೆನೆ ಬರುತ್ತೆ. ಗೋಪಿಕೆಯರು ಮನೆಯಲ್ಲಿದ್ರೂ ಮೈಮರೆತು ಹೋಗ್ತಾರೆ. ಅದೇನ್ ಹಾವ ಅದೇನ್ ಭಾವ. ನೋಡ್ತಿದ್ರೆ ದ್ವಾರಕದಿಂದ ಈ ವಾಸುದೇವನೇ ನಡ್ಕೊಂಡು ಯಾರು ಅಂತ ಗೊತ್ತಾಗ್ಲಿಲ್ವಾ? ಈ ವೇಷದಲ್ಲಿದ್ರೆ ಯಾರಿಗ್ ತಾನೇ ಗೊತ್ತಾಗುತ್ತೆ ಹೇಳಿ. ಈತ ಬಿಹಾರದ ಮಾಜಿ ಮುಖ್ಯಮಂತ್ರಿ ಆರ್ಜೆಡಿ ನಾಯಕ ಲಾಲು ಪ್ರಸಾದ್ ಯಾದವ್ನ ಸುಪುತ್ರ ಕಣ್ರೆ. ಹಿರಿಯ ಮಗ ತೇಜ್ ಪ್ರತಾಪ್ ಯಾದವ್ ಅಭಿವೃದ್ಧಿ ಜನಪರ ಕಾರ್ಯಕ್ರಮಗಳಲ್ಲಿ ಗುರುತಿಸಿಕೊಂಡಿದ್ದಕ್ಕಿಂತ ಹೊಸ ಅವತಾರದಲ್ಲಿ ಫೇಮಸ್ ಆಗಿದ್ದೇ ಹೆಚ್ಚು ಈ ಆಸಾಮಿ. ಡಿಫರೆಂಟ್ ಸ್ಟೈಲ್, ಡಿಫರೆಂಟ್ ಗೆಟಪ್ ನಲ್ಲಿ ದರ್ಶನ ಕೊಡೋ ತೇಜ್ ಪ್ರತಾಪ್ ಯಾದವ್ ಮಾಡಿದ ಒಂದೇ ಒಂದು ಪೋಸ್ಟ್ ಲಾಲು ಪ್ರಸಾದ್ಗೆ ಬೂಸ್ಟ್ ಕುಡಿಸಿದೆ. ಬಿಹಾರದ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಆ ಪೋಸ್ಟ್ ಏನು, ತೇಜ್ ಪ್ರತಾಪ್ ಯಾದವ್ ಕಹಾನಿ ಏನು ಅಂತ ಹೇಳ್ತೀವಿ ನೋಡಿ. ಜೂನಿಯರ್ ಲಾಲು ರಿಯಲ್ ಲೈಫ್ ನಲ್ಲೂ ಹೈಲು. ಅನುಷ್ಕಾ ಜೊತೆ ಪೋಸ್, ತಾನೇ ಬರೆದ ಪ್ರೇಮ ಬರಹ. 12 ವರ್ಷ ಅನುಷ್ಕಾ ತೇಜ್ ಪ್ರೇಮ ಬರಹ ಬರೆದುಕೊಂಡಿದ್ದ ಅದೇ ಈ ಪೋಸ್ಟ್ ನೋಡಿ. ಪುತ್ರ ತೇಜ್ ಪ್ರತಾಪ್ ಯಾದವ್ ಜೊತೆಗಿರೋ ಸುಂದರಿ ಯಾರು ಗೊತ್ತಾ? ಹೆಸರು ಅನುಷ್ಕಾ. ನೋಡೋಕೆ ನಿಜಕ್ಕೂ ಅಪ್ಸರೆ ತರಾನೇ ಇದ್ದಾಳೆ. ಈಕೆಯ ಮೋಹದ ಬಲೆಗೆ ತೇಜ್ ಪ್ರತಾಪ್ ಯಾದವ್ ಹಳ್ಳಕ್ಕೆ ಕುರಿ ಬಿದ್ದಂಗೆ ಬಿದ್ದಿದ್ದಾನೆ. ಆ ಹಳ್ಳದಲ್ಲಿ ಹಳಗುಣಿ ಮನೆ ಆಟವಾಡ್ತಿದ್ದಾನೆ. ಹೌದು, ತೇಜ್ ಪ್ರತಾಪ್ ಯಾದವ್ ಪ್ರೇಯಸಿ ಅನುಷ್ಕಾ ಯಾದವ್ ಜೊತೆಗಿರುವ ಫೋಟೋ ಸಮೇತ ಪೋಸ್ಟ್ ಮಾಡಿದ್ದ. ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ, ಪೋಸ್ಟ್ ನಲ್ಲಿ ತನ್ನ ಪ್ರೇಮದ ವಿಚಾರ ಬರೆದುಕೊಂಡಿದ್ದ. ತೇಜ್ ತಾಜಾ ಬರಹ. ನಾನು ತೇಜ್ ಪ್ರತಾಪ್ ಯಾದವ್ ಮತ್ತು ಈ ಚಿತ್ರದಲ್ಲಿರುವ ಮಹಿಳೆ ಅನುಷ್ಕಾ ಯಾದವ್. ನಾವು ಕಳೆದ 12 ವರ್ಷಗಳಿಂದ ಪರಸ್ಪರ ತಿಳಿದಿದ್ದೇವೆ ಮತ್ತು ಪ್ರೀತಿಸುತ್ತಿದ್ದೇವೆ. ನಾವು ಇಷ್ಟು ವರ್ಷಗಳಿಂದ ಸಂಬಂಧದಲ್ಲಿದ್ದೇವೆ. ನಾನು ಇದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೆ, ಆದರೆ ಹೇಗೆ ವ್ಯಕ್ತಪಡಿಸಬೇಕು ಅಂತ ಗೊತ್ತಿರಲಿಲ್ಲ. ಇಂದು ಈ ಪೋಸ್ಟ್ ಮೂಲಕ ಹಂಚಿಕೊಳ್ಳಲು ನಾನು ಹೃದಯ ತೆರೆಯುತ್ತಿದ್ದೇನೆ. ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ತೇಜ್ ಪ್ರತಾಪ್ ಯಾದವ್ ಅದ್ಯಾವ ಮೂಡ್ನಲ್ಲಿದ್ರು, ಬೇಕು ಅಂತ ಬರೆದುಕೊಂಡ್ರು, ಯಾವುದೋ ನಶೆಯಲ್ಲಿ ಪೋಸ್ಟ್ ಮಾಡಿದ್ರೋ ಗೊತ್ತಿಲ್ಲ. ಅದ್ಯಾವಾಗ ತೇಜ್ ಪ್ರತಾಪ್ ಯಾದವ್ ಅನುಷ್ಕಾ ಜೊತೆಗಿರುವ ಫೋಟೋ ಪೋಸ್ಟ್ ಮಾಡಿದ್ರು, ಅಲ್ಲಿಂದ ಶುರುವಾಯ್ತು ನೋಡಿ ಫಜೀತಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ವೈರಲ್ ಆಗಿದ್ದು, ಪರ ವಿರೋಧ ಚರ್ಚೆಗಳು ಶುರುವಾದವು. ಕೆಲವರು ತೇಜ್ ಪ್ರತಾಪ್ ಯಾದವ್ಗೆ ಹಿಗ್ಗಾಮುಗ್ಗಾ ಜಾಡಿಸಿದ್ರೆ, ಮತ್ತೆ ಕೆಲವರು ನಿನ್ನ ಪ್ರಾಮಾಣಿಕತೆ ಧೈರ್ಯ ಮೆಚ್ಚಲೇಬೇಕು ಕಣಯ್ಯ ಅಂದಿದ್ದಾರೆ. ಇಡೀ ವಯಸ್ಸಿನಲ್ಲೂ ತಂದೆಗೆ ಮುಜುಗರ ತಂದಿಟ್ಟ ಪುತ್ರ. 6 ವರ್ಷ ತೇಜ್ ಪ್ರತಾಪ್ ಯಾದವ್ ಕಿಕ್ಔಟ್.
ತೇಜ್ ಪ್ರತಾಪ್ಗೆ ಮುಚ್ಚಿದ ಮನೆ ಪಕ್ಷದ ಬಾಗಿಲು. ತೇಜ್ ಪ್ರತಾಪ್ ಯಾದವ್ ಅನುಷ್ಕಾ ಫೋಟೋ ವೈರಲ್ ಆದ್ಮೇಲೆ ಕೈಕಾಲು ತಾರಗುಟ್ಟಿ ಹೋಗಿವೆ. ಪೋಸ್ಟ್ ಮಾಡಿದ್ದ ಈ ಲಾಲು ಪುತ್ರನೇ ದಂಗಾಗಿ ಹೋಗಿದ್ದಾನೆ. ಆಮೇಲೆ ಇದಕ್ಕೆ ಕ್ಲಾರಿಟಿ ಕೊಟ್ಟ ತೇಜ್ ಪ್ರತಾಪ್ ಯಾದವ್, ನನ್ನ ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಮಾಡಿ ಅದರಲ್ಲಿ ಎಡಿಟ್ ಮಾಡಿರೋ ಫೋಟೋಗಳನ್ನ ಹಾಕಿದ್ದಾರೆ. ಯಾರೋ ತಮ್ಮ ಕುಟುಂಬದ ಗೌರವಕ್ಕೆ ಧಕ್ಕೆ ತರಲು ಉದ್ದೇಶಪೂರ್ವಕವಾಗಿ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರು. ಇದನ್ನೆಲ್ಲ ನಂಬೇಡಿ ಅಂತ ಕೇಳಿಕೊಳ್ತಿದ್ದಂತೆ ಆರ್ಜೆಡಿ ನಾಯಕ ಲಾಲು ಪ್ರಸಾದ್ ಯಾದವ್ ಒಂದು ಪುತ್ರ ತೇಜ್ ಪ್ರತಾಪ್ ಯಾದವ್ ಪೋಸ್ಟ್ ನಿಂದ ಲಾಲು ಪ್ರಸಾದ್ ದಂಗಾಗಿದ್ದಾರೆ. ಅನುಷ್ಕಾ ಯಾದವ್ ಜೊತೆಗಿನ ಫೋಟೋಗಳು ವಿಡಿಯೋಗಳನ್ನ ನೋಡಿ ಕೆರಳಿ ಕೆಂಡವಾಗಿದ್ದಾರೆ. ಕುಟುಂಬಕ್ಕೆ ಹಾಗೂ ಪಕ್ಷಕ್ಕೆ ಮುಜುಗರ ಆಗಿದ್ರಿಂದ ತೇಜ್ ಪ್ರತಾಪ್ನ ಪಕ್ಷದಿಂದ ಉಚ್ಚಾಕೊಂಡು ಸಪ್ತಸ್ವರ ನುಡಿಸ್ತಿದ್ದ. ಬಿಹಾರ ರಾಜಕೀಯದ ಕೃಷ್ಣ ಅಂತಲೇ ಫೇಮಸ್ ಆಗಿದ್ದ ತೇಜ್ ಪ್ರತಾಪ್ಗೆ ಬಿದ್ದಿದ್ದು ಆ ಗೋಪಿಕೆ. ಆಕೆ ಜೊತೆಗಿನ ಫೋಟೋಸ್ ವಿಡಿಯೋಸ್ ವೈರಲ್ ಆದ್ಮೇಲೆ ತೇಜ್ ಪ್ರತಾಪ್ ಯಾದವ್ ಪ್ರಪಾತಕ್ಕೆ ಬಿದ್ದಂತಾಗಿದೆ. ಪತಿಯ ಪರಸಂಗದ ವಿಚಾರ ಗೊತ್ತಾದ್ಮೇಲೆ ಪತ್ನಿ ಮಾಡಿದ್ದೇನು? ಜೂನಿಯರ್ ಲಾಲು 12 ವರ್ಷ ಆ ಗುಬ್ಬಚ್ಚಿ ಜೊತೆ ಗುಟ್ಟಾಗಿ ಇದ್ದಿದ್ಯಾಕೆ? ಅಸಲಿಗೆ ಅನುಷ್ಕಾ ಯಾದವ್ ಯಾರು ಅಂತ ತೋರಿಸ್ತೀವಿ ನೋಡಿ. ಎರಡು 2018ರಲ್ಲಿ ಐಶ್ವರ್ಯ ರೈ ಜೊತೆ ತೇಜ್ ಮ್ಯಾರೇಜ್. ಜೂನಿಯರ್ ಲಾಲುಗೆ ಗುಡ್ ಬೈ ಹೇಳಿದ್ಯಾಕೆ ಐಶ್ವರ್ಯ ರೈ? ಸಂಸಾರದಲ್ಲಿ ಬಿರುಕು ಮೂಡಿದ್ಯಾಕೆ? ಅಸಲಿ ಎತ್ತೇನು? ಲಾಲು ಪ್ರಸಾದ್ನ ಹಿರಿಯ ಪುತ್ರನೇ ಈ ತೇಜ್ ಪ್ರತಾಪ್ ಯಾದವ್ ಕಣ್ರಿ. ಏನಾದ್ರೂ ಒಂದು ವಿವಾದದಿಂದ ಸುದ್ದಿಯಾಗ್ತಾನೆ ಇರ್ತಾನೆ. ಡಿಫರೆಂಟ್ ಗೆಟಪ್ ನಲ್ಲಿ ಕಾಣಿಸಿಕೊಂಡು ಹೈಲೈಟ್ ಆಗಿರ್ತಾನೆ. ರಾಜಕೀಯ ವಿಷಯದಲ್ಲಿ ಮಾತ್ರ ಏನೇನೂ ಇಲ್ಲ. ಅಭಿವೃದ್ಧಿ ಜನಪರ ಕಾರ್ಯಗಳ ಬಗ್ಗೆ ಅಂತೂ ಹೇಳೋದೇ ಬೇಡ ಬಿಡಿ. ತೇಜ್ ಪ್ರತಾಪ್ ಯಾದವ್ ಏನೇ ಮಾಡ್ಲಿ ಬಿಡ್ಲಿ, ಆಗಾಗ ಮಾತ್ರ ಕೊಳಲು ಹಿಡ್ಕೊಂಡು ಕೃಷ್ಣನ ಅವತಾರದಲ್ಲಿ ದರ್ಶನ ಕೊಟ್ಟು ಬಿಡ್ತಾನೆ ಹಾಕಿದ್ರು. ಹಿರಿಯ ಮಗ ತೇಜ್ ಪ್ರತಾಪ್ ಯಾದವ್ ಹಾಗೂ ಐಶ್ವರ್ಯ ರೈ ಮದುವೆ ಆದ್ಮೇಲೆ ನಡೆದಿದ್ದೆಲ್ಲ ಬರೀ ಟ್ರಾಜೆಡಿ. ಈಕೆನೆ ನೋಡಿ, ತೇಜ್ ಪ್ರತಾಪನ ಕೈ ಹಿಡಿದ ಸುಂದರಿ. ಹೆಸರು ಐಶ್ವರ್ಯ ರಾಯ್. ಹೆಸರಿಗೆ ತಕ್ಕಂತೆ ರೂಪವಿದೆ. ಅಂದದಲ್ಲಾಗಲಿ ಹಣಕಾಸು ವಿಚಾರದಲ್ಲಾಗಲಿ ಯಾವುದಕ್ಕೂ ಕೊರತೆ ಇಲ್ಲ. ಇಂಥ ಸುಂದರ ಹೆಂಡತಿ ಜೊತೆ ತೇಜ್ ಪ್ರತಾಪ್ ಯಾದವ್ ಬಾಳಿದ್ದು ಕೆಲವು ತಿಂಗಳಷ್ಟೇ. ಮದುವೆಯಾದ ಪ್ರಾರಂಭದಿಂದಲೂ ಈ ಕೃಷ್ಣನಿಗೂ ರುಕ್ಮಿಣಿಗೂ ತಾಳಮೇಳವೇ ಸರಿಯಾಗಿ ಕೂಡಿ ಬರಲಿಲ್ಲ. ಎತ್ತು ಏರಿಗಿಳಿದ್ರೆ ಕೋಣ ನೀರಿಗಿಳಿದಿತ್ತು ಅನ್ನೋ ಹಾಗೆ ಐಶ್ವರ್ಯ ರೈ ಆಹಾ ಅಂದ್ರೆ ತೇಜ್ ಪ್ರತಾಪ್ ಯಾದವ್ ಓಹೋ ಅಂತಿದ್ದ. ನೋಡೋವರೆಗೂ ನೋಡಿ ಈತನ ಜೊತೆ ಬಾಳೋಕ್ಕಾಗಲ್ಲ ಅಂತ ಲಾಲು ಸೊಸೆ ಐಶ್ವರ್ಯ ಡಿಸೈಡ್ ಮಾಡೇ ಬಿಟ್ಲು. ಎರಡು 2018ರಲ್ಲಿ ಸಪ್ತಪದಿ ತುಳಿದಿದ್ದ ಈ ಜೋಡಿ ನಡುವೆ ಅದ್ಯಾವ ಕಾರಣಕ್ಕೆ ಬಿರುಕು ಮೂಡಿತ್ತೋ ಗೊತ್ತಿಲ್ಲ. ಸಂಸಾರ ಮಾಡಿದ್ದು ಕೆಲ ತಿಂಗಳಷ್ಟೇ.
ಆಮೇಲೆ ಐಶ್ವರ್ಯ ರೈ ಲಾಲೂ ಪ್ರಸಾದ್ ಯಾದವ್ ಕುಟುಂಬದಿಂದ ದೂರವಾದ್ಲು. ನನ್ನ ಗಂಡ ತೇಜ್ ಪ್ರತಾಪ್ ಯಾದವ್ ಹಾಗೂ ಆತನ ಕುಟುಂಬಸ್ಥರು ಸೇರ್ಕೊಂಡು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಅಲ್ಲದೆ ತೇಜ್ ಪ್ರತಾಪ್ ಯಾದವ್ ದಾರಿ ತಪ್ಪುತ್ತಿದ್ದ, ಡ್ರಗ್ಸ್ ವ್ಯಸನಿಯಾಗಿದ್ದ, ಮಹಿಳೆ ರೀತಿ ಬಟ್ಟೆ ಧರಿಸುತ್ತಾರೆ ಅಂತ ಆರೋಪ ಮಾಡಿದ್ರು. ಮಗಳಿಗೆ ಲಾಲೂ ಕುಟುಂಬ ಅನ್ಯಾಯ ಮಾಡಿದ್ದಕ್ಕೆ ಚಂದ್ರಿಕಾ ರಾಯ್ RJD ಪಕ್ಷಕ್ಕೆ ಗುಡ್ ಬೈ ಹೇಳಿದ್ರು. ತೇಜ್ ಪ್ರತಾಪ್ ಯಾದವ್ ಐಶ್ವರ್ಯ ರೈ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಇಬ್ಬರ ವಿಚ್ಛೇದನದ ಅರ್ಜಿ ಪಾಟ್ನಾದ ಕೌಟುಂಬಿಕ ಕೋರ್ಟ್ನಲ್ಲಿ ಇನ್ನೂ ಇತ್ಯರ್ಥವಾಗದೆ ಬಾಕಿ ಉಳಿದಿದೆ. ಅದಾಗಲೇ ತೇಜ ಪ್ರತಾಪನ ಮತ್ತೊಂದು ಪ್ರತಾಪ ಬಯಲಾಗಿದೆ. 12 ವರ್ಷ ಗುಬ್ಬಚ್ಚಿ ಜೊತೆ ಗುಟ್ಟಾಗಿ ಇದ್ದಿದ್ದೇಕೆ? ಅನುಷ್ಕಾ ಯಾದವ್ ತೇಜ್ಗೆ ಪರಿಚಯ ಆಗಿದ್ದೇಗೆ? ಐಶ್ವರ್ಯ ರೈ ಜೊತೆ ಮದುವೆಯಾಗಿದ್ರು. ಈ ಫೋಟೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಅನುಷ್ಕಾ ಯಾದವ್ ಹೊಸದಾಗಿ ಮದುವೆಯಾದ ಮಹಿಳೆಯಂತೆ ಕಾಣ್ತಿದ್ದಾಳೆ. ಹಣೆಯ ಮೇಲೆ ಕೆಂಪು ಸಿಂಧೂರ, ಕೈಬಳೆ ಮತ್ತು ಸಾಂಪ್ರದಾಯಿಕ ಸೀರೆಯನ್ನ ಉಟ್ಟಿದ್ದಾಳೆ. ಮತ್ತೊಂದು ಫೋಟೋದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಹೆಂಡತಿಯೊಬ್ಬರು ತನ್ನ ಪತಿಗಾಗಿ ಉಪವಾಸ ಮುರಿಯುವ ಮೊದಲು ಮಾಡುವಂತೆ ತೇಜ ಪ್ರತಾಪನ ಜರಡಿ ಮೂಲಕ ನೋಡ್ತಿದ್ದಾಳೆ. ಈ ಫೋಟೋಗಳು ವಿಡಿಯೋಗಳನ್ನ ನೋಡಿದ್ರೆ ತೇಜ್ ಪ್ರತಾಪ್ ಯಾದವ್ ಎರಡನೇ ಮದುವೆಯಾಗಿರುವಂತೆ ಕಾಣ್ತಿದೆ. ನೀವು ಒಪ್ಪಿಕೊಂಡು ತೇಜ್ ಪ್ರತಾಪ್ ಯಾದವ್ನ ಮತ್ತೊಂದು ಮುಖ ಬಯಲಾಗಿದೆ. 12 ವರ್ಷದಿಂದ ಅನುಷ್ಕಾ ಯಾದವ್ ಜೊತೆ ರಿಲೇಶನ್ಶಿಪ್ನಲ್ಲಿ ಇದ್ದ ಮೇಲೆ ಐಶ್ವರ್ಯ ರೈ ಜೊತೆ ಮದುವೆಯಾಗೋದ್ಯಾಕೆ ಅಂತ ಅನುಮಾನ ಕಾಡ್ತಿದೆ. ಆಕೆ ಆಸ್ತಿಗೆ ಸ್ಕೆಚ್ ಹಾಕಿದ್ರ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಅದೇನೇ ಇರಲಿ, ಲಾಲೂ ಪ್ರಸಾದ್ ಯಾದವ್ ಹಿರಿಯ ಮಗಳನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ದಿಢೀರಂತ ಇಂಥ ನಿರ್ಧಾರ ತೆಗೆದುಕೊಳ್ಳೋಕೆ ರಾಜಕೀಯ ಕಾರಣವಿದೆ. ಇದೇ ಈ ವರ್ಷದ ಕೊನೆಯಲ್ಲಿ ಬಿಹಾರ್ ಎಲೆಕ್ಷನ್ ನಡೆಯಲಿದೆ. ಒಂದ್ ವೇಳೆ ಅಕ್ರಮ ಸಂಬಂಧ ಆರೋಪ ಹೊತ್ತಿರೋ ಮಗನನ್ನ ಪಕ್ಷದಲ್ಲಿ ಉಳಿಸಿಕೊಂಡ್ರೆ ಎಲೆಕ್ಷನ್ಗೆ ಹೊಡೆತ ಬೀಳುತ್ತೆ. ಇದೇ ಕಾರಣಕ್ಕೆ ತೇಜ್ ಪ್ರತಾಪ್ ಯಾದವ್ನ ಪಕ್ಷದಿಂದ 6 ವರ್ಷ ಉಚ್ಚಾಟನೆ. ಒಂದು ಪೋಸ್ಟ್ ತೇಜ್ ಪ್ರತಾಪ್ ಯಾದವ್ನ ರಂಗಿನಾಟ ಬಯಲು ಮಾಡಿದೆ. ಲಾಲೂ ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಬೆಂಕಿ ಹೊತ್ತಿಸಿದೆ. ಅಲ್ಲದೆ ಬಿಹಾರ ರಾಜಕೀಯದ ದಿಕ್ಕು ಬದಲಿಸುವಂತೆ ಕಾಣ್ತಿದೆ. ಪ್ರೇಯಸಿ ಜೊತೆಗಿನ ಫೋಟೋ ಪೋಸ್ಟ್ ಮಾಡೋದು ಮಾಡಿ ತೇಜ್ ಪ್ರತಾಪ್ ಯಾದವ್ ಈಗ ಇದೆಲ್ಲ ಬೇಕಿತ್ತ ಅಂತಿದ್ದಾನೆ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.